ಚೆನ್ನಾಗಿದೆ. ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಸಹ ಇವತ್ತು ಕಾಂಗ್ರೆಸ್ನ ಒಂದು ದೊಡ್ಡ ಅಲೆಯೇ ಎದ್ದಿದೆ ಅಂದರೆ ತಪ್ಪಾಗಲಾರದು. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಈ BJPಯವರು 15 ವರ್ಷಗಳ ಕಾಲ ಸಂಸದರಾಗಿ ಇವರು ಏನು ಸಿದ್ದೇಶ್ವರು ಇವತ್ತು ಯಾವುದೇ ಒಂದು ಕೇಂದ್ರ ಸರ್ಕಾರದ ಅನುದಾನ ತರೋದಕ್ಕೆ ಅವರು ಇವತ್ತು ವಿಫಲ ಹೊಂದಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಇವತ್ತು ಮಾಡಿರ್ತಕ್ಕಂಥದ್ದು. ಇವತ್ತು ದಾವಣಗೆರೆ ನಗರವನ್ನು ಸಾಮಾನ್ಯ SS ಮಲ್ಲಿಕಾರ್ಜುನರು, ಶಾಮರು, ಶಿವಶಂಕರಪ್ಪನವರು ಒಂದು ಸಿಂಗ್ಪುರ್ ಸಿಟಿ ಥರ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು ಸಹ ನಮ್ಮ ಕಾಂಗ್ರೆಸ್ನ ಶಾಸಕರು ಇದ್ದಂಥ ಸಂದರ್ಭದಲ್ಲಿ ತಾಲೂಕುಗಳ ಒಂದು ಅಭಿವೃದ್ಧಿಗೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲ ಶ್ರಮ, ಮತದಾರರ ಒಂದು ನಿರ್ಣಯ, ಇವತ್ತು ಇವರು 15 ವರ್ಷಗಳ ಕಾಲ ಇಲ್ಲಿ ಏನೇ ಒಂದು ಅಭಿವೃದ್ಧಿ ಮಾಡದೇ ಇರೋದರಿಂದ ಇವತ್ತು ಜನ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡ್ತಾರೆ, ಬೆಂಬಲವನ್ನು ಕೊಡ್ತಾರೆ ಅನ್ನೋ ಭಾವನೆ ನನಗಿದೆ. ಚೆನ್ನಾಗಿದೆ, ಎಲ್ಲ ಕಡೆಗೂ ಚೆನ್ನಾಗಿದೆ. ಎಲ್ಲ ತಾಲೂಕಿನಲ್ಲೂ ಸಹ ನಾನು ಇವತ್ತು ಪ್ರಚಾರವನ್ನು ನನಗೆ ಸಿಕ್ಕಂಥ ಒಂದು ಕಾಲಾವಕಾಶದಲ್ಲಿ ಎಲ್ಲ ತಾಲೂಕುಗಳಿಗೂ ಸಹ ನಾನು ಮತದಾರರನ್ನ ಭೇಟಿ ಮಾಡಿದ್ದೀನಿ. ಎಲ್ಲ ತಾಲೂಕು ಹೋಬಳಿ ಕೇಂದ್ರಗಳು, ಪಂಚಾಯತ್ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ಎಲ್ಲ ಕಡೆಗೂ ಸಹ ಬೂತ್ ಮಟ್ಟದಲ್ಲಿ, ಪಟ್ಟಣಗಳಲ್ಲಿ ಎಲ್ಲ ಕಡೆಗೂ ಸಹ ನಾನು ಮತಯಾಚನೆಯನ್ನು ಮಾಡಿದ್ದೇನೆ. ಎಲ್ಲ ಕಡೆ ಸಹ ಭಾಳ ಒಂದು ಅಭೂತಪೂರ್ವದ ಬೆಂಬಲವನ್ನು ನಮಗೆ ಕೊಟ್ಟಿದ್ದಾರೆ. ಇವತ್ತು ಜನ ಬದಲಾವಣೆಯನ್ನು ಬಯಸಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಇವತ್ತು ಹೊಸ ಮುಖಕ್ಕೆ ಅವಕಾಶವನ್ನು ಕೊಡಬೇಕು, ಯುವಕರಿಗೆ ಅವಕಾಶವನ್ನು ಕೊಡಬೇಕು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ಇವತ್ತು ಮತದಾರರು ತೀರ್ಮಾನ ಮಾಡಿದ್ದಾರೆ ಅಂತ ನನ್ನ ಭಾವನೆ ಇದೆ. ದಾವಣಗೆರೆ 8 ವಿಧಾನಸಭಾ ಕ್ಷೇತ್ರದಲ್ಲಿ 6 BJP ಶಾಸಕರು ಇದ್ದಾರೆ. ಅದು ಸುಲಭ ಅಂತ ಏನಿಲ್ಲ. ನಮಗೆ ತಾವು ಕಳೆದ ವಿಧಾನಸಭಾ ಚುನಾವಣೆಯಿಂದ ಇದನ್ನು ತಾವು ಗಣನೆ ತಗೊಬೇಕಾಗುತ್ತೆ. BJPಯವರು ಒಬ್ಬರು ಇದ್ದಿಲ್ಲ, ಒಬ್ಬರು ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇದ್ದಿಲ್ಲ. ಆದರೆ ಮತದಾರರ ನಿರ್ಣಯ ಯಾವ ಒಂದು ಆಧಾರದ ಮೇಲೆ ಜನ ಮತದಾನ ಮಾಡ್ತಾರೆ ಅಥವಾ ಏನು ತೀರ್ಮಾನ ತಗೊಳ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ಶಾಸಕರು ಇದ್ದಾರೆ ಅಂದ ತಕ್ಷಣ ಯಾವುದೋ ಒಂದು ಪಕ್ಷದ ಬಗ್ಗೆ ಒಲವನ್ನು ಮಾಡ್ತಾರೆ ಅಥವಾ ಬೆಂಬಲ ಮಾಡ್ತಾರೆ ಅಂತ ಲೆಕ್ಕ ಇಲ್ಲ. ಇವತ್ತು ಅಭ್ಯರ್ಥಿಗಳ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಜೊತೆಗೆ ಪಕ್ಷದ ಸಿದ್ಧಾಂತಗಳು, ಇವತ್ತು ಈ ಇರ್ತಕ್ಕಂಥ ಸಂಸದರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅವೆಲ್ಲ ಲೆಕ್ಕಕ್ಕೆ ಬರ್ತವೆ. ಇವರು 3 ಅವಧಿ ಇಲ್ಲಿ ಸಂಸದರಾಗಿ ಯಾವುದೇ ಕೆಲಸ ಮಾಡದೆ ಇವತ್ತು ಅವರ ಒಂದು ಇದರಲ್ಲಿ ವಿಫಲರಾಗಿರೋದ್ರಿಂದ ಜನ ಇವತ್ತು ನನಗೆ ಬೆಂಬಲಿಸ್ತಾರೆ, ಬದಲಾವಣೆಯನ್ನು ಮಾಡ್ತಾರೆ, ಬದಲಾವಣೆ ಬಯಸಿದ್ದಾರೆ ಜನ ಅಂತ ನನಗೆ ಭಾವನೆ ಇದೆ. ನಾನು ಈಗಾಗಲೇ ಹೇಳಿದೆ, ಮತದಾರರು ತೀರ್ಮಾನ ಮಾಡ್ತಾರೆ. ನನ್ನ ಭಾರಿ ಬಹುಮತದಿಂದ ನಾನು ಗೆಲ್ಲಬೇಕು. ಕನಿಷ್ಠ 50,000ಕ್ಕಿಂತ ಜಾಸ್ತಿ ಅಂತ ನಾನು ಗೆಲ್ತೀನಿ. ಅವರು BJP ಅವ್ರಿಗೆ ಹಣದ ಅಮಲು, ಇವತ್ತು ಮಂಜಪ್ಪ ಬಡವ, ಅವನಿಗೆ ದುಡ್ಡಿಲ್ಲ, ಅವನಿಂದ ಚುನಾವಣೆ ಎದುರಿಸೋಕ್ಕಾಗೋದಿಲ್ಲ ಅಂತ ಅವ್ರ ಭಾವನೆ. ಆದರೆ ಜನ ಇವತ್ತು ನನಗೆ ದೇಣಿಗೆಯನ್ನು ಕೊಡೋದ್ರ ಮುಖಾಂತರ, ಮತವನ್ನು ಕೊಡೋದ್ರ ಮುಖಾಂತರ ಇವತ್ತು ಎಲ್ಲ ಕಡೆಯೂ ಸಹ ಇವತ್ತು ನನಗೆ ಎಲ್ಲಿ ಹೋದರೂ ಸಹ ಅವ್ರ ಕೈಲಾದ ಸಹಾಯನ ನನಗೆ ಮಾಡಿ ಇವತ್ತು ನನಗೆ ಮತವನ್ನು ಕೊಡ್ತಿದ್ದಾರೆ. ಖಂಡಿತ ನಾನು ಈ ಜಿಲ್ಲೆಯ ಮತದಾರರ ಏನು ನಾನು ಗೆದ್ದು ಅವರ ಆಶೀರ್ವಾದ ಚುನಾವಣೆ ಗೆದ್ದು ಬಂದೆ ಅಂದರೆ ಆ ಜಿಲ್ಲೆಯ ಎಲ್ಲ ಮತದಾರರ ಋಣ ತೀರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಅವರು BJPಯವರು ಹಣದ ಹಮ್ಮಲಿನಿಂದ ಇವತ್ತು ನಾವು ದುಡ್ಡು ಕೊಟ್ಟು ಮತ ಹಾಕ್ಸ್ಕೊಂಡು ಗೆದ್ದು ಬಿಡ್ತೇವೆ ಅನ್ನೋ ಒಂದು ಹುಮ್ಮಸ್ಸಿನಲ್ಲಿದ್ದಾರೆ. ಅವರಿಗೆ ಸಕ್ಸಸ್ ಆಗೋದಿಲ್ಲ. ಜನ ನನಗೆ ಆಶೀರ್ವಾದ ಮಾಡ್ತಾರೆ, ಬೆಂಬಲ ಕೊಡ್ತಾರೆ ಅನ್ನೋ ಭಾವನೆ ನನಗಿದೆ. ಸಂತೋಷದ ಬೆನಕಲ್ಲಿ ನಂದು ಮತದಾರ ಪಟ್ಟಿಯಲ್ಲಿತ್ತು. ಈಗ ಬಂದು ನಾನು ನನ್ನ ಮತವನ್ನು ಚಲಾವಣೆ ಮಾಡಿದ್ದೀನಿ. ಕೇವಲ ನಮ್ಮ ಊರಲ್ಲಿ ಈಗಾಗಲೇ ಕನಿಷ್ಠ 50% ಮತದಾರರು ಮತ ಚಲಾಯಿಸ್ತಕ್ಕಂಥದ್ದು ಭಾಳ ಸಂತೋಷ ವಿಷಯ. ಅದರ ಬಹುಭಾಗ 90 ಭಾಗ ಅಂತೂ ನಮ್ಮ ಪಕ್ಷಕ್ಕೆ ಓಟ್ ಆಗ್ತಕ್ಕಂಥ ಆ ವಿಶ್ವಾಸವನ್ನು ನಮ್ಮ ಕಾರ್ಯಕರ್ತರು ಮತದಾರ ಬಂದರು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ನಡೀತಾ ಇದೆ ಚುನಾವಣೆ ದಾವಣಗೆರೆ ಜಿಲ್ಲೆಯಾದ್ಯಂತ? ದಾವಣಗೆರೆ ಜಿಲ್ಲೆ ಅಂತ ಭಾಳ ಚೆನ್ನಾಗಿ ನಡೀತದೆ ನಮ್ಮ ಪಕ್ಷ ಪರವಾಗಿ. ಈಗ ನಮ್ಮ ನಿರೀಕ್ಷಣೆ ಮೀರಿ ನಡೀತಾಯಿದೆ. ನಾವು ಸಹ ಮಂಜಪ್ಪನವ್ರಿಗೆ ಟಿಕೆಟ್ ಸಿಕ್ಕಾಗ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಂತ ಪೈಕಿ ಅದಕ್ಕೆ ನಾನು ಒಬ್ಬ. ಅದು ಇತ್ತೀಚೆಗೆ ಇಡೀ ಕ್ಷೇತ್ರ ವ್ಯಾಪ್ತಿ ಅಡ್ಡಾಡಿ ನೋಡಿದ್ರೆ ಎಲ್ಲ ತಾಲೂಕಲ್ಲೂ ಸಹ ಒಳ್ಳೆಯ ವಾತಾವರಣ ನಮ್ಮ ಪಕ್ಷಕ್ಕೆ ದೊರಕ್ತೈತೆ. ಬಹುಶಃ ಗೆಲ್ಲತಕ್ಕಂಥ ವಾತಾವರಣ ಭಾಳ ಚೆನ್ನಾಗಿದೆ. ಸರ್, ಒಂದು ಕಡೆ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮಗೆ ಜನಬಲ ಇದೆ ಅಂತ,
BJP ಅವರು ಹಣಬಲದಿಂದ ಗೆಲ್ತೀವಿ ಅನ್ನೋ ಒಂದು ಹುಮ್ಮಸ್ಸಲ್ಲಿದ್ದಾರೆ. ಆದರೆ ನಮಗೆ ಜನಬಲ ಇದೆ, ನಾವು ತುಂಬ ಇದರಿಂದ ಗೆಲ್ತೀವಿ ಅಂತೇಳಿ ಮಂಜಪ್ಪನವ್ರು ಹೇಳಿಕೆ ಕೊಡ್ತಾರೆ. ಇವತ್ತು ಬೆಳಗ್ಗೆ MP ರೇಣುಕಾಚಾರ್ಯ ಅವರು ಹೇಳಿದ್ರು, ಅವ್ರು ಏನೇ ಮಾಡಿದ್ರು ಏನು ನಮ್ಮ ಸಿದ್ದೇಶ್ವರ ಅಭಿವೃದ್ಧಿ ಇದೆ, ಸುಮಾರು 10,000 ಕೋಟಿ ಅಭಿವೃದ್ಧಿ ತಂದು ಇಡೀ ದಾವಣಗೆರೆ ಜಿಲ್ಲೆಯನ್ನು ಸ್ಮಾರ್ಟ್ ಸಿಟಿ ಮಾಡೋಕ್ಕೆ ಸಿದ್ದೇಶ್ವರ್ ತುಂಬ ಕಷ್ಟಪಟ್ಟಿದ್ದಾರೆ. ಅದರಿಂದಾಗಿ ಸಿದ್ದೇಶ್ವರ್ ಗೆಲುವು ಖಚಿತ. ಸುಮಾರು 2 ಲಕ್ಷ ಅಂತರಗಳಿಂದ ಸಿದ್ದೇಶ್ವರ್ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಪ್ಪ, ಅವರು ಇನ್ನೊಬ್ಬರ ಬಗ್ಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರು ಯಾವ ಆಧಾರದಲ್ಲಿ ಹೇಳ್ತಾರೆ ನನಗಂತೂ ಗೊತ್ತಿಲ್ಲ. 2 ಲಕ್ಷಲ್ಲೇ ಗೆಲ್ತೀವಿ, 1 ಲಕ್ಷಲ್ಲೇ ಗೆಲ್ತೀವಿ ಅಂತೇಳಿ ಹೇಳಲಿಕ್ಕೆ, ಯಾಕೆಂದರೆ ಲೋಕಸಭಾ ಚುನಾವಣೆಯಿಂದ ಕಷ್ಟ. ಒಂದು ನಮ್ಮದು ವಿಧಾನ ಪರಿಷತ್ ವಿಧಾನಸಭೆ ಆದರೆ ಹೇಳ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಹೇಳೋದು. ಅಲ್ಲಿ ಇಡೀ ತಾಲೂಕು ಗೊತ್ತಾಗುತ್ತೆ, ಗೆಲ್ಬೋದು ಸೋಲ್ಬೋದು ಎಷ್ಟು ಅಂತ. ಇಡೀ ಪಾರ್ಲಿಮೆಂಟ್ ಕ್ಷೇತ್ರದ್ದು ಇಷ್ಟೇ ಲಕ್ಷ ಗೆಲ್ತೀವಿ ಅಂತ ಹೇಳಲಿಕ್ಕಂತೂ ಆಗಲ್ಲ. ಒಟ್ಟು ನಮ್ಮ ಪಕ್ಷದ ವಾತಾವರಣ ಅಂತೂ ಭಾಳ ಚೆನ್ನಾಗೈತಿ. ನಾವು ಗೆಲ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗೆ ಐತಿ. ಬರೋಂಗಿಲ್ಲಪ್ಪ, ಈಗ ಎಲ್ಲರಿಗೂ ಅಧಿಕಾರ ಬೇಕು, ಎಲ್ಲರಿಗೂ ಕುರ್ಚಿ ಬೇಕು, ಎಲ್ಲರಿಗೂ ದುಡ್ಡು ಬೇಕು. ಅವ್ರಿರು ಅಂತಿಲ್ಲ, ನನ್ನಾದಿಯಾಗಿ. ಇದು ಪ್ರಜಾಪ್ರಭುತ್ವನಾ, ಇದು ವ್ಯವಸ್ಥೆನಾ? ಇದಕ್ಕೆ ಯಾರು ಹೇಳ್ಬೇಕು ಹೇಳ್ರಿ? ಜನ ಬುದ್ಧಿ ಕಲಿಸ್ಬೇಕು. ನಮಗೆ ರಾಜಕಾರಣ ನನ್ನಾದಿಯಾಗಿ ಬೇರೆ ಯಾರಿಂದ ಸಾಧ್ಯ ಇಲ್ಲ. ನಾವು ನಿಷ್ಪಕ್ಷವಾಗಿರ್ಬೇಕು, ಜಾತ್ಯತೀತವಾಗಿರ್ಬೇಕು. ಚುನಾವಣೆ ಆಗೋರಿಗೆ ಪಕ್ಷ ಗೆದ್ದಾದ ಮೇಲೆ ಪಕ್ಷಾತೀತ ಇರಬೇಕು. ಅವು ಯಾರೋ ವ್ಯಕ್ತಿ ನಮಗೆ ಓಟ್ ಹಾಕಿಲ್ಲ ಅಂತ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದಾಗಲಿ, ನಿನ್ನ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಅಲ್ಲ. ಒಬ್ಬಕ್ಕೆ ಆಯ್ಕೆ ಆದಮೇಲೆ ನಾವು ಆಯ್ಕೆ ಆದಮೇಲೆ ಇಡೀ ತಾಲೂಕಿನ ನಾನು ಪ್ರತಿನಿಧಿ, ಎಲ್ಲರೂ ಸಮಾನವಾಗಿ ಕಾಣಬೇಕು. ನಾನು ಏನು ಎಲ್ಲಿ ಪಕ್ಷ ಬರ್ತೀನಿ ಕಡೆ ಓಟ್ ಹಾಕಿಲ್ಲ ಅಂತ ಗೊತ್ತಾದಂಥ ಪಕ್ಷದಲ್ಲಿ ಅವರಿಗೆ ಏನಾದರೂ ಸ್ಥಾನಮಾನ ಕೊಡೋದಾಗಲಿ, ಅಂದರೆ ರಾಜಕೀಯ ಸ್ಥಾನಮಾನ, ಬೇರೆ ಸವಲತ್ತಲ್ಲ. ಸರ್ಕಾರಿ ಸವಲತ್ತು ನಮ್ಮ ಮನೆಯಲ್ವಾ ನೀವು ಕೊಡಲೇಬೇಕು. ನನಗೆ ಪಕ್ಷ ನನಗೆ ಓಟ್ ಹಾಕ್ತೇ ಇರಲಿ, ನನಗೆ ಗುಂಡಿಟ್ಟು ಹೊಡೆಯೋಕ್ಕೆ ಪ್ರಯತ್ನ ಮಾಡಿರಲಿ, ಅವ್ನಿಗೆ ಸೈಡ್ ನಿವೇಶನ ಕೊಡ್ತಕ್ಕಂಥ ನನ್ನ ಕರ್ತವ್ಯ, ಮನೆಯಲ್ವ ಮನೆ ಕೊಡ್ತಕ್ಕಂಥ ನಮ್ಮ ಕರ್ತವ್ಯ, ಬೋರ್ವೆಲ್ಗೆ ಅವನು ಅರ್ಹತೆ ಐತೆ ಅವ್ನಿಗೆ ಕೊಡ್ತಕ್ಕಂಥದ್ದು, ಏನೇ ಸರ್ಕಾರಿ ಸವಲತ್ತುಗಳನ್ನು ಕೊಡ್ತಕ್ಕಂಥ ನಮ್ಮ ಕರ್ತವ್ಯ. ಅಲ್ಲಿ ಪಕ್ಷ ನೋಡಬಾರ್ದು, ಜಾತಿ ನೋಡಬಾರ್ದು. ಅದು ಅವನಿಗೆ ಒಂದು ZB ಟಿಕೆಟೋ ಇನ್ನೊಂದು ಟಿಕೆಟೋ ಸರ್ಕಾರ ನಾಮಿನೇಷನ್ನು ಅಲ್ಲಿ ಅನಿವಾರ್ಯ ಪಕ್ಷ ನೋಡಲೇಬೇಕಂತ ಅದು ಪಕ್ಷ. ಈ ರೀತಿಯಲ್ಲಿ ನಾವು ರಾಜಕೀಯ ಮಾಡ್ಕೊಂತ ಬಂದಂಥವ್ರು ಮುಂದೆ ಸಹ ಅದೇ ರೀತಿಯಲ್ಲಿ ನಿಲ್ಲೋದೇ ನಾವು ಮುಂದೆ ಹೋಗ್ತಕ್ಕಂಥವ್ರು. ಬಾಯಲ್ಲಿ ಹೇಳೋದು ಭಾಳ ಸುಲಭ. ನಿದರ್ಶನ ಕೊಟ್ಟು ಈಗಲೂ ನನಗೆ ಹೇಳ್ರಿ, ನಾನು ರಾಜಕೀಯ ಇರ್ತೇನೆ. ನೀವು ಇಂಥ ವಿಷಯದಲ್ಲಿ ರಾಜಕೀಯ ಮಾಡಿದಿರಿ, ಇಂಥ ವಿಷಯದ ಜಾತೀಯತೆ ಮಾಡಿದಿರಿ, ಇಂಥ ವಿಷಯದ ಪಕ್ಷ ಮಾಡಿದ ದಿಕ್ಕುತ್ತು ಹೇಳಪ್ಪ ಕೇಳೋಣ. ಕಾಂಗ್ರೆಸ್ಸು ನಿಮ್ಮ BJP ಅನ್ನಕ್ಕೆ ಹೋಗ್ಬೇಡ. ಮತ ಪ್ರಚಾರಕ್ಕೆ ಹೋದ್ರೆ ನಾನು ನಿಮ್ಮ ಜಾತಿಯವನು, ನಾನು ಗೌಡ ಕುರ್ಬಾಸ್ ಅಂತ ಹೇಳಿ ಒಂದು ಜಾತಿ ಲೆಕ್ಕಾಚಾರದ ಮೇಲೆ ಮತ ಕೇಳ್ತಾರೆ. ಇಲ್ಲ ಹೇಳ್ತೀನಿ ಕೇಳಪ್ಪ, ಜಾತಿ ಆಧಾರ ಮೇಲೆ ಯಾವ ರಾಜಕಾರಣಿಯೂ ಬಹಿರಂಗವಾಗಿ ಮತ ಕೇಳಕ್ಕೆ ಬರೋದು ಇಲ್ಲ. ಆದರೆ ಆಯಾ ಜಾತಿಯವರು ಆಯಾ ಜಾತಿಯ ಒಂದು ಸಂದರ್ಭದಲ್ಲಿ ಕೇಳಿರ್ಬೋದು. ನಾನಿಲ್ಲ ಅಂತನೂ ಅದನ್ನ ಹೇಳಿಕ್ಕೆ ನಂತ ಇರಲ್ಲ. ನಮ್ಮನಪ್ಪ ಒಬ್ಬದಿತ್ತನ ಹಾಕ್ರಿ ಅಂತ ಕೇಳಿರ್ಬೋದು. ಅಭ್ಯರ್ಥಿ ನಾನು ಇಂಥ ಜಾತಿಯನ್ನು ನೀವೆಲ್ಲ ಹಾಕ್ರಿ ಅಂತ ಹೇಳಕ್ಕೆ ಬರ್ತದೆ. ಅವಾಗ ಏನಾಗತ್ತೆ, ಆ ಜಾತಿಯನ್ನು ಹಾಕ್ರಿ ಅಂತ ಅವ್ನು ಕೇಳಿ ಅವ್ನು ಲಾಭಕ್ಕಿಂತ ಲಕ್ಷಣ ಜಾಸ್ತಿ ಆಗತ್ತೆ. ಅವ್ರು ಬೇರೆ ಜಾತಿಯಲ್ಲಿ ಏನು ಸಿಗುತ್ತೆ ಅವಾಗ, ಅರೆ ಇವ್ರು ಅವ್ರ ಜಾತಿಯೇ ಊಟ ಕೇಳಿ ನಾವೇ ಹಾಕ್ಬೇಕಪ್ಪ ಅಂತಾರೆ. ಹಂಗಾಗಿ ಯಾವ ರಾಜಕಾರಣ ಆ ರೀತಿ ಮಾತಾಡೋಕ್ಕಾಗಲ್ಲ. ಬಹಿರಂಗ ನಾವು ಮಾಡೋಕ್ಕೆ ಬರಲ್ಲ, ನಾವು ರಾಜಕಾರಣ ಮಾಡೋಕ್ಕೆ ಬರಲ್ಲ. ಏನೋ ಗೊತ್ತಿಲ್ಲ ತಿರುಗೇರಿಗೂ ನಾವು ಅವೇ ಜಾತಿಯವರು ಏನೋ ಒಂದು ಆಸೆಗೋ ಅಭಿಮಾನಕ್ಕೋ ಏನೋ ಕೇಳಿರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಕೇಳಬಾರ್ದು. ಈಗ ಕಾಂಗ್ರೆಸ್ನವ್ರಿಗೆ ಒಂಥರ ನುಂಗಲಾರದ ತುಪ್ಪ ಆಗಿದೆ JDS ಜೊತೆ ಸಮ್ಮಿಶ್ರ ಸರ್ಕಾರ. ನುಂಗಲಾರದ ತುತ್ತೇನಲ್ಲ, ಕುಟುಂಬ ರಾಜಕಾರಣಕ್ಕೆ ಸಪೋರ್ಟ್ ಮಾಡುವಂಥ ಇಲ್ಲ ನುಂಗಲಾರ ತುತ್ತು ಅಂತಲ್ಲ. ಯಾವನ್ನ ಹೊಂದಾಣಿಕೆ ಮಾಡ್ಕೊಂಡು ಸಮ್ಮಿಶ್ರ ಸರ್ಕಾರ ಮಾಡಿ ಮಗೆ ಪಾರ್ಲಿಮೆಂಟ್ನಾಗ ಟಿಕೆಟ್ ಸೀಟ್ ಹಂಚ್ಕೊಂಡ್ವಿ. ಅವ್ರಿಗೆ 7 ಕೊಟ್ವಿ, ನಾವು 21 ಇಟ್ಕೊಂಡ್ವಿ. 7ರಲ್ಲಿ ಅವ್ರು ಯಾರಿಗೆ ಅಪ್ಪ ಕೊಡ್ತಾರೋ, ಮಗ ಕೊಡ್ತಾರೋ, ಗಂಡು ಕೊಡ್ತಾರೋ, ಹೆಂಡತಿ ಕೊಡ್ತಾರೋ ಅವ್ರು ಆ ಪಕ್ಷಕ್ಕೆ ಬಿಟ್ಟಿರ್ತಾರೆ. ಅದ್ರಲ್ಲಿ ನಾವು ಪ್ರವೇಶ ಮಾಡೋಕ್ಕೆ ಬರಲ್ಲ. ಇಂಥರಿಗೆ ಕೊಡು 7 ಕೊಟ್ಟು ನಿಂತರಿಗೆ ಕೊಡೋದಕ್ಕೆ ಹೆಂಗೆ ಅದೇ ಹೆಂಗೆ ಹೊಂದಾಣಿಕೆ ಆಗುತ್ತೆ? ಅದರಿಂದ ನಮ್ಮ ಪಕ್ಷ ಅವ್ರಿಗೆ 7 ಸೀಟ್ ಬಿಟ್ಕೊಡ್ತಾರೆ. ಅದರಲ್ಲಿ ಅಜ್ಜನ ಇರ್ತಾರೆ, ಮೊಮ್ಮಕ್ಕಳು ಇರ್ತಾರೆ. ಅದು ಆ ಪಕ್ಷಕ್ಕೆ ಬಿಟ್ಟಂಥ ವಿಷಯ ತೀರ್ಮಾನದು. ಅದು ನಾವೇನು ಹೇಳಕ್ಕೆ ಬರಲ್ಲ. ಸಿದ್ದರಾಮಯ್ಯನವರು ಹೇಳಿದ್ರು ನಾನು ಮತ್ತೆ ಮುಖ್ಯಮಂತ್ರಿ ಈಗಿನ ಸರ್ಕಾರ ಬೀಳುತ್ತೆ ಲೆಕ್ಕ ಇಲ್ಲ. ಮುಂದೆ ಈ ನಾಡಿನ ಜನತೆ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಕೊಟ್ಟರೆ ನಾನೂ ಒಬ್ಬ ಕ್ಯಾಂಡಿಡೇಟ್ ಮುಖ್ಯಮಂತ್ರಿ ಆಗೋ ಸ್ಥಾನದಲ್ಲಿ ಅಕಸ್ಮಾತ್ ಅದೃಷ್ಟವಶ ನಾನೇನಾದ್ರು ಮುಖ್ಯಮಂತ್ರಿ ಆದಂದ್ರೆ ಈಗಿರ್ತಕ್ಕಂಥ 7 kg ಅಕ್ಕಿ ನಾನು ಪುಕ್ಕಟೆ ಅಕ್ಕಿನ ನಾನು 10 kgಗೆ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿರೋದಂತೂ ಸತ್ಯ. ಇದೇ ಹೊನ್ನಾಳಿ ಪಟ್ಟಣದಲ್ಲಿ ನಿನ್ನೆ KS ಈಶ್ವರಪ್ಪನವರು ಹೇಳಿದ್ರು, ಸೋಲೋ ಜಾಗ ಹುಡುಕಿ ಕುರುಬರಿಗೆ ಟಿಕೆಟ್ ಕೊಡಿಸಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲ ಜಾಗದಲ್ಲಿ ಕೊಡಿಸ್ಬೋದಿತ್ತಲ್ಲ. ಎಲ್ಲ ಜಾಗ ಯಾವುದಂತ ಇಷ್ಟಪ್ಪ ಹೇಳೋ ಜಾಗ ಕೊಡಿಸ್ಬಿಡ್ತೇಬೇಕಾದ್ರೆ ಅದು ರಾಜಕೀಯ ಭಾಷಣ ರೀ. ಈಗ ಅದು ರಾಜಕೀಯ ಭಾಷಣ. ಈಗ ಮೈಸೂರಲ್ಲಿ ಕೊಟ್ಟಿದ್ದಾರೆ, ಹಿಂದವ್ರು MP ಆಗಿದ್ದಾರೆ, ಸಿಟ್ಟಿಂಗ್ MP ಅವರು ರಾಯಚೂರಿಗೆ ಕೊಟ್ಟರು. ನಾವು ಇದ್ರಲ್ಲಿ ಕೊಟ್ಟಿದ್ವಿ, ಅಲ್ಲಿ ನಾವು ನೆಕ್ಸ್ಟ್ ಕೊಟ್ಟಿರೋದು ಕೊಪ್ಪಳ ಆ ಜಾತಿ ಆ ಕಮಿಟಿಗೆ ಕೊಟ್ಟಿದ್ದೀವಿ. ಸೋಲುತ್ತೆ ಅಂತ ಯಾರು ಕೊಡ್ತಾರೆ?
ಅಷ್ಟು ದಡ್ಡ ಸಿದ್ದರಾಮಯ್ಯರು. ಅಷ್ಟು ರಾಜಕೀಯ ಪಕ್ಷದಿಂದಂತರು ಅದು 25 ವರ್ಷದ ರಾಜಕೀಯ ಮಾಡಿಕೊಂಡು ಉಪಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿ ಅಂತಾರೆ. ಅವ್ರು ಯಾರೋ ಸೋಲತಕ್ಕಂಥ ಕ್ಷೇತ್ರ ಕೊಡ್ತಾರಾ? ಸ್ವಾಭಾವಿಕ ಈಗ ಹೇಗಾಗುತ್ತೆ ಅಂದರೆ ಯಾವ ಜಾತಿಯವರು ಹೆಚ್ಚಿದರೋ ಆ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಮೈಸೂರು ಕ್ಷೇತ್ರದಲ್ಲಿ ಹೆಚ್ಚಿದ್ದಾರೆ, ಅಲ್ಲಿ ಕೊಡಿಸಿದ್ದಾರೆ. ಕೊಪ್ಪಳ ಜಾಸ್ತಿ ಇದೆ, ಅಲ್ಲಿ ಕೊಡಿಸಿದ್ದಾರೆ. ಇನ್ನು ನಾವು ದಾವಣಗೆರೆ ಜಿಲ್ಲೆಯಲ್ಲೂ ಜಾಸ್ತಿ ಇದ್ದಾರೆ, ಕೊಡಿಸಿದ್ದಾರೆ. ತಪ್ಪೇನಿದ್ರಲ್ಲಿ ಇದು ಜಾತಿ ರಾಜಕೀಯದ ಇಷ್ಟಪ್ಪ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾದ ಕೇವಲ ಅಲೆ ಅಷ್ಟೇ ಅಲ್ಲ, ದೊಡ್ಡ ಸುನಾಮಿನೇ ಇದ್ದಿದೆ. ಈ ಮಹಾಗಠಬಂಧನ್ನು ದಿವಸಕ್ಕೊಬ್ಬ ಪ್ರಧಾನಮಂತ್ರಿಗಳು, ರಾಹುಲ್ ಗಾಂಧಿ ಒಬ್ಬ ದೇಶದ ಮಾಜಿ ದಿವಂಗತ ಪ್ರಧಾನಮಂತ್ರಿಗಳ ಮೊಮ್ಮಗನವುದು. ಆ ರಾಹುಲ್ ಗಾಂಧಿಗೆ ದೇಶದ ಬಗ್ಗೆ ಕಳಕಳಿ ಇಲ್ಲ, ಕಾಳಜಿ ಇಲ್ಲ. ದೇಶವನ್ನು ಮಾರ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ ಕಾಂಗ್ರೆಸ್ನವರು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ, ಬಹುಶಃ ಇವ್ರ ಕೈಗೇನಾದರೂ ಅಧಿಕಾರ ಕೊಟ್ಟರೆ, ಪ್ರಧಾನಮಂತ್ರಿ ಸ್ಥಾನ ಕೊಟ್ಟರೆ ದೇಶವನ್ನು ಒತ್ತಿ ಇಡ್ತಾರೆ ಇವರಿಗೆ. ಇಂಥವ್ರಿಗೆ ಮತ ಹಾಕ್ಬೇಕಂತೇಳಿ ಇದು ಭಾರತೀಯರ ಚುನಾವಣೆ, ಸ್ವಾಭಿಮಾನದ ಚುನಾವಣೆ. ಇದು ನರೇಂದ್ರ ಮೋದಿಯವರ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಜನ ಬಯಸಿದ ಚುನಾವಣೆ, ಹಿಂದುತ್ವದ ಚುನಾವಣೆ. ನಾವು ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ಅಂತ ಹೇಳ್ತೀವಿ. ಒಂದೊಂದು ಸಾರಿ ಅನಿವಾರ್ಯವಾಗಿ ಯಾರು ಇವತ್ತು ಅಲ್ಪಸಂಖ್ಯಾತರ ಇದುವರೆಗೆ ಏನು ಅನ್ಯಾಯ ಮಾಡಿಲ್ಲ. ಬಹುಶಃ ಅಲ್ಪಸಂಖ್ಯಾತರ ವರ್ತನೆಗಳು ನೋಡಿದರೆ ಅವರಿಗೆ ಯಾಕೆ ಸವಲತ್ತುಗಳು ಕೊಡಬೇಕು ಅನಿಸುತ್ತೆ. ನಾಚಿಕೆ ಬೇಕು ಅವರಿಗೆ. ಇಷ್ಟೆಲ್ಲ ಮಾಡಿದ್ವಿ ನಾವು ಅಭಿವೃದ್ಧಿಗೆ, ಅವರ ಕಾನೂನುಗಳ ಅಭಿವೃದ್ಧಿ ಮಾಡಿದ್ವಿ. ಸನ್ಮಾನ್ಯ ಯಡಿಯೂರಪ್ಪನವರು ಅವರಿಗೆ ಹಜ್ ಯಾತ್ರೆಗೆ ಇರ್ಬೋದು, ವಕ್ಫ್ ಬೋರ್ಡಿಗೆ ಇರ್ಬೋದು, ಅಥವಾ ಅವರ ಸಮಾಜಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ. ಜಾತ್ಯತೀತ ದೇಶ ಅಂತ ನಾವು ಕರೆದು ಸಹ ಇವರು ಕೇವಲ ಒಂದು ಪಕ್ಷಕ್ಕೆ, ಯಾರೋ ಎಲ್ಲೋ ಒಬ್ಬನ ಡೆಲ್ಲಿಲಿ ಕೂತಂದು ಹೇಳ್ತಾರೆ, ಅವನ ಮಾತಿಗೆ ಕಿವಿಗೊಟ್ಟು BJP ವಿರುದ್ಧವಾಗಿ ಮತಯಾಚನೆ ಮಾಡ್ತಿದ್ದಾರೆ. ನಾನು ಭಾರತ್ ಮಾತಾಕ್ಕೆ ಜೈ ಅಂತ ಯಾರು ಅಲ್ಪಸಂಖ್ಯಾತರು ಕರೀತಾರೆ ಅವರಿಗೆ ಗೌರವವನ್ನು ಕೊಡ್ತೀನಿ. ಈ ಭಾರತ ದೇಶದ ಅನ್ನವನ್ನು ತಿಂತಾರೆ, ಗಾಳಿ ಸೇವನೆ ಮಾಡ್ತಾರೆ, ನೀರನ್ನು ಕುಡಿತಾರೆ, ಅಂಥವ್ರು ಭಾರತ್ ಮಾತೆಗೆ ಧಿಕ್ಕಾರಕ್ಕೆ ಹೋಗ್ತಾರೆ. ಅಂಥವ್ರನ್ನ ಸಹಿಸಲ್ಲ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ದೊಡ್ಡ ಸುನಾಮಿ ಇದೆ. ಕರ್ನಾಟಕದಲ್ಲೂ ಸಹ ಯಡಿಯೂರಪ್ಪನವರ ನೇತೃತ್ವದಲ್ಲಿ 22 ಸಂಸದರು ಈ ರಾಜ್ಯದ ಜನ ಪ್ರಜ್ಞಾವಂತ ಮತದಾರರು ಆಯ್ಕೆ ಮಾಡಿದರೆ ದೇಶದಲ್ಲಿ ಮತ್ತೊಮ್ಮೆ ಮೋದಿ, ರಾಜ್ಯದಲ್ಲಿ ಮತ್ತೊಮ್ಮೆ ಯಡಿಯೂರಪ್ಪ, ದಾವಣಗೆರೆ ಲೋಕಸಭೆಯಲ್ಲಿ ಮಗದೊಮ್ಮೆ ಸಿದ್ದೇಶ್ವರ್, 100ಕ್ಕೆ 100 ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ನಮ್ಮ ಪ್ರಬುದ್ಧ ಮತದಾರರು, ಪ್ರಜ್ಞಾವಂತ ಮತದಾರರು ತಮ್ಮ ಒಂದು ಮತದಿಂದ, ತಾವು ಕೊಡ್ತಕ್ಕಂಥ ಒಂದು ಪವಿತ್ರವಾದ ಮತದಿಂದ ಕರ್ನಾಟಕದಲ್ಲಿ ಡಬಲ್ ಧಮಾಕ. ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ, ಕರ್ನಾಟಕದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ದಾವಣಗೆರೆಯಲ್ಲಿ ಒಬ್ಬ ಸರಳ ಸಜ್ಜನ ರಾಜಕಾರಣಿ ಸಿದ್ದೇಶ್ವರರು 4ನೇ ಬಾರಿಗೆ ಆಯ್ಕೆ ಆಗ್ತಾರೆ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಇದೆ.
ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ದೊಡ್ಡ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ. 10 ಕೋಟಿ ಸದಸ್ಯರ ಮೊತ್ತವನ್ನು ಹೊಂದಿದಂಥ ಭಾರತೀಯ ಜನತಾ ಪಾರ್ಟಿ 300ಕ್ಕೆ ಹೆಚ್ಚು ಸ್ಥಾನಗಳಲ್ಲಿ ಆಯ್ಕೆ ಆಗ್ತೀವಿ. ಯಾರು ಕೋಮುವಾದಿಗಳು ಅಂತ ನಮ್ಮನ್ನು ಕರೀತಾರೆ, ಅವರು ದೇಶವನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ. ನಾವೆಲ್ಲ ದೇಶ ಮೊದಲು ಅಂತ ಹೇಳ್ತೀವಿ. ಕುರ್ಚಿ ಮೊದಲಲ್ಲ, ಪಕ್ಷ ಮೊದಲಲ್ಲ, ಕುಟುಂಬ ನಮಗೆ ಮೊದಲಲ್ಲ, ನಮಗೆ ದೇಶ ಮೊದಲು. ಆದರೆ ಕರ್ನಾಟಕದಲ್ಲಿ ದೇವೇಗೌಡರು ನಮಗೆ ಕುಟುಂಬ ಮೊದಲು ಅಂತ ರಾಜಕಾರಣ ಮಾಡ್ತಾರೆ. ಕಾಂಗ್ರೆಸ್ನವರು ಅದೇ ಕುಟುಂಬ ರಾಜಕಾರಣ ಮಾಡ್ತಾಯಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕುಟುಂಬ ರಾಜಕಾರಣ ಮಾಡಲ್ಲ. ನಾವು ಅಭಿವೃದ್ಧಿ ಆಧಾರದ ಮೇಲೆ ಮತಯಾಚನೆ ಮಾಡ್ತೀವಿ. ಧರ್ಮಗಳನ್ನು ಹೊಡಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾರೆ, ಧರ್ಮ ವಿರೋಧಿ ಕೆಲಸಗಳನ್ನು ಮಾಡ್ತಾರೆ, ಜಾತಿಗಳ ಮಧ್ಯೆ ಸಂಘರ್ಷ ಆಗ್ತಾರೆ, ಜಾತಿಗಳನ್ನು ಹೊಡಿತಕ್ಕಂಥ ಕಾಂಗ್ರೆಸ್ನವರು ಕೆಲಸವನ್ನು ಮಾಡ್ತಾರೆ. ಈ ದೇಶದ ಪ್ರಬುದ್ಧ ಮತದಾರರು ಕಾಂಗ್ರೆಸ್ಸಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, JDS ಅಲ್ಲದು, ದೇವೇಗೌಡ ಕುಟುಂಬದ ಪಕ್ಷವನ್ನು ಈ ರಾಜ್ಯದ ಜನ ಎಲ್ಲರನ್ನೂ ಮನೆಗೆ ಕಳಿಸ್ತಾರೆ ಅಂತ ನಂಬಿಕೆ ವಿಶ್ವಾಸ ನಮಗಿದೆ. ಮುಂದಿನ ದಿನಗಳಲ್ಲಿ ನಾಳೆಯಿಂದಲೇ ಇವತ್ತು 23 ಮತದಾನ ಕರ್ನಾಟಕದಲ್ಲಿ ಮುಗಿಯುತ್ತೆ. ನಾಳೆಯಿಂದ ಈ ಸರ್ಕಾರದ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಅಲ್ಲ, ಯಾರೋ 2-3 ಸರ್ಕಾರ, ಕುಮಾರಸ್ವಾಮಿ, DK ಶಿವಕುಮಾರ್, ಪರಮೇಶ್ವರ್, ರೇವಣ್ಣವ್ರ ಸರ್ಕಾರ, ಇದು ನಿಂಬೆಹಣ್ಣಿನ ಸರ್ಕಾರ. ನಾಳೆಯಿಂದಲೇ ಅವ್ರ ಹೊಡೆದಾಟ ಪ್ರಾರಂಭ ಆಗುತ್ತೆ. ಕರ್ನಾಟಕದಲ್ಲಿ ಆದಷ್ಟು ಬೇಗ ಶೀಘ್ರ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಕ್ಷಿಪ್ರ ಕ್ರಾಂತಿ, ಆ ರೀತಿ ನಾಳಿಂದ ಕ್ರಾಂತಿ ಪ್ರಾರಂಭ ಆಗುತ್ತೆ. ಕಾದು ನೋಡಿ ಅಂತೇಳಿ ಮಾಧ್ಯಮ ಸ್ನೇಹಿತರ ಮುಖ ನನಗೆ ತಿಳಿಸ್ತಿದ್ದೀನಿ. ನೋಡಿ, ಇವತ್ತು ಸಂಜೆ 6 ಗಂಟೆ ಒಳಗಾಗಿ ನಮ್ಮ ಕರ್ನಾಟಕದ ದೇಶದ ಪ್ರಬುದ್ಧ ಮತದಾರರು ಈಗಾಗಲೇ ಮೊದಲನೇ ಸುತ್ತಿನ ಮತದಾನ ಮುಗಿದೆ, 2ನೇ ಸುತ್ತಿನ ಮತದಾನ ಪ್ರಾರಂಭ ಆಗಿದೆ. ನಮ್ಮ ಪ್ರಜ್ಞಾವಂತ ಮತದಾರರು ಒಂದು ಮತ ಅವ್ರು ಕೊಡ್ತಕ್ಕಂಥ ಪವಿತ್ರವಾದ ಒಂದು ಮತದಿಂದ 2 ಸರ್ಕಾರ ಬರುತ್ತೆ. ಕೆಲವರು ಲೇವಡಿ ಮಾಡ್ತಾರೆ, ನಮ್ಮನ್ನು ಚುಡಾಯಿಸ್ತಾರೆ. ಈ ಕುಮಾರಸ್ವಾಮಿ ಕಾದೋಳಿ 37 ಸ್ಥಾನ ಬಂದು ನಿನಗೆ ಎಷ್ಟು ಸೊಕ್ಕು ದಿಮಾಕಿರಕರ. ನಾವು 104 ಶಾಸಕರು ಆಯ್ಕೆ ಆಗಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದ ಕೆಲಸ ಮಾಡಿದ್ದೀವಿ. ಈ ಹಿಂದೆ ನಮ್ಮನ್ನು ಬಳಸ್ಕೊಂಡು ಮುಖ್ಯಮಂತ್ರಿ ಆದ್ರಿ. ಇವತ್ತು ಕಾಂಗ್ರೆಸ್ಸನ್ನು ಯಾವ ರೀತಿ ನಿಮ್ಮವ್ರ ಮಧ್ಯೆ ಸಂಘರ್ಷ ಇದೆ, ನಿಮ್ಮ ಕಾಲು ಹಿಡಿದು ಅವ್ರು ಹೇಳ್ತೀವಿ, ಅವ್ರ ಕಾಲು ನೀವು ಹೇಳ್ತೀವಿ. ನಾಳೆಯಿಂದಲೇ ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗುತ್ತೆ, ಸುವರ್ಣ ಕರ್ನಾಟಕ ಪ್ರಾರಂಭ ಆಗುತ್ತೆ ಅಂತ ಹೇಳಕ್ಕೆ ನೋಡಿ. ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೆ ಇಚ್ಛೆ ಬಿಡಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಬಗ್ಗೆ, ಅಭ್ಯರ್ಥಿ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಬಿಡಲ್ಲ. ಈ ದಾವಣಗೆರೆ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ಒಂದು ನರೇಂದ್ರ ಮೋದಿಯವರು, ಜಗತ್ತಿನ ಬೇರೆ ಬೇರೆ ದೇಶಗಳು ಮೋದಿಯವರ ಆಡಳಿತವನ್ನು ಅನುಸರಿಸ್ತಾ ಇದೆ. ಮೋದಿಯವರು ಕೊಟ್ಟಂಥ ಆಡಳಿತವನ್ನು ಪ್ರಶಂಸೆ ಮಾಡ್ತಿದ್ದಾರೆ. ಇಡೀ ಜಗತ್ತೇ ಮೋದಿಯವರು ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಂತ ಬಯಸಿದರೆ, ಯಾವುದೋ ಈ ಪಾಕಿಸ್ತಾನ, ನಮ್ಮ ವಿರೋಧಿ ದೇಶಗಳು, 1-2 ದೇಶಗಳು ನಮ್ಮ ವಿರುದ್ಧವಾಗಿದೆ, ಅವರೇ ಜಗತ್ತಿನ ಬೇರೆ ದೇಶಗಳು ಬಯಸಿದಾಗ ನಾನು ಅಭ್ಯರ್ಥಿ ಬಗ್ಗೆ ಮಾತಾಡಲ್ಲ. ದಾವಣಗೆರೆ ಮೋದಿಯವರು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇದ್ದಾಗ, ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಯಡಿಯೂರಪ್ಪನವರು ಕೊಟ್ಟಂಥ ಯೋಜನೆಗಳು ಅನುಷ್ಠಾನ ಆಗಿದೆ. ಸಿದ್ದೇಶ್ವರವರು ದಾವಣಗೆರೆ ಜಿಲ್ಲೆಗೆ ಅವ್ರದ್ದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವು ಕೀಳ್ಮಟ್ಟದ ರಾಜಕಾರಣ ಮಾಡಲ್ಲ. 10,000 ಕೋಟಿ ಅನುದಾನದಂದು ಸಿದ್ದೇಶ್ವರರು ದಾವಣಗೆರೆ ಜಿಲ್ಲೆಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಯಾರು ದಿನನಿತ್ಯ ಕೆಲವರು ವಿನಾಕಾರಣ ಪತ್ರಿಕೆ ಹೇಳಿಕೆ ಕೊಡ್ತಾಯಿದ್ದಾರೆ, ಅಂಥವರು ಈ ಸಂಘಟನೆ ದೇಶ ಉಳಿಯುತ್ತಾ, ದೇಶವನ್ನು ಮಾರಿಕೊಡ್ತಾ ಕಾಂಗ್ರೆಸ್ನವರು ನಾಚಿಕೆ ಆಗಬೇಕು. ನಾನು ನಮ್ಮೆಲ್ಲ ಕಾರ್ಯಕರ್ತರ ಮುಖಂಡರಿಗೆ, ಪಕ್ಷಕ್ಕಾಗಿ ಹಗಲಿರುಳು ದುಡಿದಂಥ ಮತದಾರರಿಗೂ ಅಭಿನಂದಿಸ್ತೀನಿ. 100ಕ್ಕೆ 100 ದೇಶದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಕರ್ನಾಟಕದಲ್ಲೂ ನಾವು ಅಧಿಕಾರಕ್ಕೆ ಬರ್ತೀವಿ. ದಾವಣಗೆರೆಯಲ್ಲಿ ಸಿದ್ದೇಶ್ವರ ಮಗದೊಮ್ಮೆ ಆಯ್ಕೆ ಆಗ್ತಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. 2 ಲಕ್ಷಕ್ಕೂ ಹೆಚ್ಚು ಮತಗಳಂತದಿಂದ ಆಯ್ಕೆ ಆಗ್ತಾರೆ.
ನನ್ನ ಹೆಸರು ಶಮಾ ಎಸ್ ಬಿಲ್ಲಳ್ಳಿ ಅಂತ. ನಾನು ಈ ಸರಿ ಫಸ್ಟ್ ವೋಟ್ ಮಾಡ್ತಾ ಇದ್ದೀನಿ. ನಾವು ಊಟ ಮಾಡೋದನ್ನು ಮಿಸ್ ಮಾಡ್ಕೊಳ್ತೀವಿ, ಮತ್ತೆ ಸಿಗುತ್ತೆ. ಟೂರ್ ಮಾಡೋದನ್ನು ಮಿಸ್ ಮಾಡ್ಕೊಳ್ತೀವಿ, ಮತ್ತೆ ಸಿಗುತ್ತೆ. ಆದರೆ ವೋಟ್ ಮಾಡೋದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ 5 ವರ್ಷ ವೇಟ್ ಮಾಡಬೇಕು. ಸೊ ಹಾಗಾಗಿ ಯಾರು ವೋಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಎಲ್ಲ ಯೂತ್ಸು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು.